ನಮಸ್ಕಾರ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಶ್ರೀಗಿರಿಯ ಆರೋಹಣವನ್ನು ಜಂಗಮರೊಡನೆ ಮಾಡಿ ಅಲ್ಲಿರುವಂತಹ ಅರ್ಕೇಶ್ವರ ಗುಡಿಯನ್ನ ಮುಂದೆ ದಾಟಿದಾಗ ಬಹು ಪಂಚಧಾರೆ ಮತ್ತು ಪಾಲಧಾರೆ ಎಂಬುವಂತಹ ಸುಂದರ ದಬೆದಬೆಗಳು ಸಿಗುತ್ತೆ. ಅಲ್ಲಿ ಕೆಲವು ದಿನಗಳ ಕಾಲ ತಂಗ್ತಾರೆ ಹಾಗೂ ಅಲ್ಲಿನ ಜಲಧಾರೆಗಳಲ್ಲಿ ಉಷಾ ಕಾಲದಲ್ಲಿಯೇ ಎಚ್ಚರಗೊಂಡು ಮೀಯುತ್ತಾರೆ ಹಾಗೂ ಪಾತಾಳ ಗಂಗೆಯತ್ತ ಕೂಡ ನಡೀತಾರೆ. ಇಲ್ಲಿ ಕೆಲವು ದಿನಗಳ ಕಾಲ ತಂಗಿ ದೇವಸ್ಥಾನದ ಅರ್ಚಕರೊಡನೆ ಹಾಗೂ ಬಂದಂತಹ ಎಲ್ಲ ಜನರಿಗೆ ಕೂಡ ಅವರು ಬೋಧನೆಯನ್ನ ಮಾಡ್ತಾ ಇರ್ತಾರೆ. ಹಾಗೂ ಅಕ್ಕ ಮಹಾದೇವಿಯವರು ಹಲವಾರು ಮಠಗಳಲ್ಲಿ ಪ್ರಮುಖವಾದಂತಹ ಉತ್ತಮ ವಿಭೂತಿಯನ್ನ ನಾಡಿಗೆ ಒದಗಿಸುತ್ತಿದ್ದಂತಹ ವಿಭೂತಿ ಮಠ, ರುದ್ರಾಕ್ಷಿಗಳನ್ನ ಉತ್ತರ ಭಾಗದಿಂದ ತಂದು ದಕ್ಷಿಣ ಭಕ್ತರಿಗೆ ಪೂರೈಸುತ್ತಿದ್ದಂತಹ ರುದ್ರಾಕ್ಷಿ ಮಠ, ಪಂಚಲಿಂಗ ಮಠ, ಘಟಸಿದ್ದೇಶ್ವರ ಮಠ, ಜಟವೀರಭದ್ರ ಮಠ ಇತ್ಯಾದಿಗಳನ್ನ ಸಂದರ್ಶಿಸ್ತಾರೆ. ಹಾಗೂ ಅಲ್ಲಿದ್ದ ಅನೇಕ ಯೋಗಿಗಳು ತಾಪಸಿಗಳೊಡನೆ ತಮ್ಮ ಅನುಭವದ ವಿನಿಮಯವನ್ನು ಕೂಡ ಮಾಡಿಕೊಳ್ತಾರೆ. ಎಲ್ಲರಿಗೂ ಕೂಡ ಆಶ್ಚರ್ಯವಾದದ್ದು ಕಿರಿದಾದ ವಯಸ್ಸಿನಲ್ಲಿ ಅವರು ಗಳಿಸಿಕೊಂಡಂತಹ ಜ್ಞಾನ ಹಾಗೂ ಸಿದ್ಧಿ. ಬನ್ನಿ ಇದರ ಮುಂದುವರಿದ ಭಾಗವನ್ನು ಅಕ್ಕನವರು ಕದಳಿಯತ್ತ ಹೇಗೆ ಪ್ರಯಾಣವನ್ನು ಬೆಳೆಸಿದರು ಎಂಬುದನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಕೆಲವಾರು ದಿನಗಳನ್ನು ಅಲ್ಲಿ ಕಳೆದ ಅಕ್ಕ ಮಹಾದೇವಿ ಒಂದು ದಿವಸ ಗುಡಿಯ ಪ್ರಧಾನ ಪೂಜಾರಿಗಳನ್ನು ಕಂಡಳು. ಪೂಜಾರಿಗಳೇ, ಶ್ರೀಗಿರಿಗೆ ಅತ್ಯಂತ ಸನಿಹದಲ್ಲಿ ತ್ರಿಕೂಟ ಪರ್ವತವೆಂಬ ಗಿರಿಯಿದ್ದು ಅದರ ಬಯಲಲ್ಲಿ ಕದಳಿಯ ಬನವಿದೆಯಂತೆ. ಹೌದು ತಾಯಿ, ಆದರೆ ಅದು ದುರ್ಗಮವಾದಂತಹ ಅರಣ್ಯ ಗರ್ಭದಲ್ಲಿದೆ. ನಾನಂತೂ ನೋಡಿಲ್ಲ. ವಿಶೇಷವಾಗಿ ಯೋಗಿಗಳು ಹೋಗಿ ಬರುವರು. ನಾನಲ್ಲಿಗೆ ಹೋಗಬೇಕಾಗಿದೆ ಪೂಜಾರಿಗಳೇ. ಮಾರ್ಗದರ್ಶನ ಮಾಡಲಿಕ್ಕೊಬ್ಬರು ಜೊತೆಗೆ ಬೇಕಲ್ಲ. ತಾಯಿ, ಅಂತಲ್ಲಿಗೆ ತಾವು ಹೋಗಿ ಏನು ಮಾಡುವಿರಿ? ಕೇವಲ ಕಾಡು ಪ್ರಾಣಿಗಳಷ್ಟೇ ಅಲ್ಲಿ ಸಂಚರಿಸುವುದು. ಇಲ್ಲಿಯೇ ಗುಡಿಯ ಒಂದು ಭಾಗದಲ್ಲಿ ಇರಬಹುದಲ್ಲ? ಇಲ್ಲ ಪೂಜಾರಿಗಳೇ, ಅದೊಂದೇ ಅಪೂರ್ಣವಾಗಿ ಉಳಿದಿರುವಂತಹ ಅಪೇಕ್ಷೆ. ನಾನು ಅಲ್ಲಿಗೆ ಹೋಗಲೇಬೇಕು. ಅಕ್ಕ ಮಹಾದೇವಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಳು ಎಂದು ಪೂಜಾರಿಗೆ ಮನವರಿಕೆಯಾಯಿತು. ಅಂತ ಅರಣ್ಯ ಗರ್ಭದಲ್ಲಿ ಹೋಗಲು ಎಂಟೆದೆಯ ಗಂಡಸರು ತಲ್ಲಣಿಸುವಾಗ ನಿರ್ಭಯ ನಿಲುವಿನಿಂದ ಹೋಗುತ್ತೇನೆ ಎನ್ನುವಂತಹ ಆಕೆಯ ಸಾಹಸವನ್ನ ಕಂಡು ವಿಸ್ಮಯದ ಕಡಲುಕ್ಕಿ ಹರಿಯಿತು. ಆಗಲಿ ತಾಯಿ, ತಮ್ಮ ಅಪೇಕ್ಷೆಗೆ ಇದಿರಾಡೆನು. ಇಲ್ಲಿ ಚುಂಚರೆಂಬ ವನ್ಯವಾಸಿ ಜನಾಂಗ ಇರೋದು. ಅವರು ಕಾಡಿನ ಮಡಿಲಲ್ಲಿ ಹುಟ್ಟಿ ಆಡಿ ಬೆಳೆದವರು. ಆ ಬಯಲಲ್ಲಿ ಬೃಹದಾಕಾರದ ಒಂದು ಗವಿಯೊಡನೆ ಇರುವಂತಹ ಕದಳಿಯ ಬನ ಮತ್ತು ಅದರಿಂದ ಅರ್ಧ ಹರದಾರಿಯ ಮೇಲೆ ಕಿರಿದಾದ ಇನ್ನೊಂದು ಕದಳಿಯ ಬನವಿದೆ. ಅಲ್ಲಿಂದ ಮುಂದೆ ಕಾಲು ಹರದಾರಿಯಲ್ಲಿ ಲಿಂಗಭೇರಿ ಎಂಬ ಚುಂಚರ ಹಳ್ಳಿಯಿದೆ. ಇಲ್ಲಿಂದ ಎಷ್ಟೋ ಜನ ಚುಂಚರು ಅಲ್ಲಿಗೆ ಮಕ್ಕಳನ್ನ ತಂದುಕೊಟ್ಟು ಬೀಗತನ ಮಾಡಿರುವರು. ಲಿಂಗಭೇರಿ ಹಳ್ಳಿಯವರೊಡನೆ ಬಂಧುತ್ವ ಬೆಳೆಸಿರುವಂತಹ ಚುಂಚರೇ ಒಮ್ಮೆ ವಿಸ್ಮಿತರಾಗಿ ನನ್ನ ಬಳಿ ಬಂದು ಪ್ರಭುದೇವರೆಂಬ ಮಹಾಮಹಿಮರು ಮೂಲ ಕದಳಿಯ ಬನದಲ್ಲಿ ತಪೋಮಗ್ನರಾಗಿದ್ದನ್ನ ಅರುಹಿದ್ದರು. ಸಂಚಾರ ಮಾಡುತ್ತಾ ಏಕಾಂಗಿಗಳಾಗಿ ಹೋಗಿ ನಿಸರ್ಗ ನಿರ್ಮಿತ ಗವಿಯನ್ನ ಆ ಮಹಿಮರೇ ಕಂಡು ಹಿಡಿದರೇನು? ಆ ಬಳಿಕ ಅದರ ಅಸ್ತಿತ್ವ ಪ್ರಶಾಂತತೆಗಳು ಪ್ರಚಾರಕ್ಕೆ ಬಂದವು. ತಾವು ಹೋಗ ಬಯಸುವುದು ಇವೆರಡರಲ್ಲಿ ಯಾವ ಬನಕ್ಕೆ? ಭವ್ಯಾಕಾರದ ಗವಿ ಇರುವಂತಹ ಮೂಲ ಬನಕ್ಕೆ. ಸರಿ, ಹಾಗಾದರೆ ನಮ್ಮ ಗುಡಿಗೆ ಹತ್ತಿರದಲ್ಲಿರುವಂತಹ ಚುಂಚರ ಪ್ರಮುಖನಾದಂತಹ ಮಲ್ಯನನ್ನ ಕೇಳಿದರೆ ಅಲ್ಲಿಗೆ ಕರೆದೊಯ್ಯುವ ವ್ಯವಸ್ಥೆಯನ್ನ ಮಾಡುವನು. ತಮ್ಮಲ್ಲಿ ಒಂದು ಭಿನ್ನಪ. ಅಕ್ಕ ಮಹಾದೇವಿ ಅಂದು ಮಾತು ನಿಲ್ಲಿಸಿದಾಗ, ತಾಯಿ, ಅಂತಹ ದೊಡ್ಡ ಮಾತನ್ನ ಆಡದಿರಿ. ಆಜ್ಞೆ ಮಾಡಿದರೂ ಸಾಕು. ತಮ್ಮ ಸಾಧನೆ ವ್ಯಕ್ತಿತ್ವಗಳು ಅನುಪಮವಾಗಿವೆ. ನೀವೀ ತಾಣವನ್ನ ಪಾದವಿಟ್ಟು ಪವಿತ್ರೀಕರಿಸಿದ ಸಾಕ್ಷಿಯಾಗಿ ನಮ್ಮ ಗುಡಿಯ ಪೌಳಿಯ ಹೊರಮುಖಕ್ಕೆ ತಮ್ಮ ಶಿಲ್ಪಚಿತ್ರವೊಂದನ್ನು ಇಡಿಸುವ ಆಲೋಚನೆ ಮಾಡಿರುವೆ. ಪ್ರಧಾನ ಪೂಜಾರಿ ಭಕ್ತಿ ತುಂಬಿ ನುಡಿದ. ನೋಡಿ, ಮಹಾಮಹಿಮ ಪ್ರಭುದೇವರು ಅದೇ ಕದಳಿಯ ಬನಕ್ಕೆ ಐಕ್ಯವಾಗಲು ಬರಲಿರುವರು. ತಮ್ಮಿಂದ ಗುರುತರ ಕಾರ್ಯವೊಂದು ಆಗಬೇಕಾಗಿದೆ. ನಾನು ನನ್ನ ಸಂಗಡ ತಾಡೋಲೆ ಕಂಠಗಳನ್ನು ಒಯ್ಯುವೆ. ನನ್ನ ಅನಿಸಿಕೆ, ಅನುಭವ, ಭಾವನೆಗಳನ್ನು ಬರೆದಿಡುವೆ. ಅವೆಂದಿಗೂ ವ್ಯರ್ಥವಾಗಬಾರದೆಂದು ಕಲ್ಯಾಣದ ಶರಣರ ಕಟ್ಟಪ್ಪಣೆಯಾಗಿದೆ.
ಆದ್ದರಿಂದ ಯಾರಾದರೂ ಕಲ್ಯಾಣದ ಶರಣರು ಜಂಗಮರು ಬಂದಾಗ ಸ್ಥಳ ನಿರ್ದೇಶನ ಮಾಡಿ ಆ ಗವಿಯಲ್ಲಿರುವ ವಚನಗಳ ಕಟ್ಟನ್ನು ಸಂಗ್ರಹಿಸಿಕೊಳ್ಳಲು ತಿಳಿಸಿರಿ. ಆಗಲವ್ವ, ಸಾಹಿತ್ಯ ಸಂರಕ್ಷಣೆಯ ಆ ಪುಣ್ಯ ಕಾರ್ಯಕ್ಕೆ ನಾನು ಹಿಂಜರಿವೆನೆ ಎಂದು ಪೂಜಾರಿಯು ಹೃದಯಪೂರ್ವಕವಾಗಿ ಒಪ್ಪಿ ಭಕ್ತಿಭರಿತನಾಗಿ ಪಾದ ಮುಟ್ಟಿ ನಮಸ್ಕರಿಸಿದಾಗ ಅಕ್ಕ ಮಹಾದೇವಿ ಸ್ಮಿತಾವದನೆಯಾಗಿ ಅವನನ್ನ ಆಶೀರ್ವದಿಸಿದಳು. ಮರುದಿನ ಸುಪ್ರಭಾತದಲ್ಲಿಯೇ ಮಿಂದು ಪೂಜಿಸಿ ಅಲ್ಪೋಹಾರವನ್ನ ಮಾಡಿ ಹೊರಡುವುದೆಂದು ನಿರ್ಧಾರವಾಗುತ್ತಿದ್ದಂತೆಯೇ ಕಲ್ಯಾಣದಿಂದ ಬಂದಂತಹ ಶರಣರ ಬಳಗವು ಆಕೆಯನ್ನ ಹಿಂಬಾಲಿಸಲು ಇಚ್ಛಿಸಿತು. ಅಕ್ಕ ಮಹಾದೇವಿ ವಿನಯಪೂರ್ವಕ ಒತ್ತಾಯದ ದನಿಯಲ್ಲಿ ಹೇಳಿದಳು, ತಾವಿಲ್ಲಿಂದ ನಿರ್ಗಮಿಸಿರಿ ಶರಣರೇ. ಅಪ್ಪ ಅವ್ವನವರಿಗೆ ಸುರಕ್ಷಿತವಾಗಿ ಶ್ರೀಗಿರಿಯನ್ನ ಮುಟ್ಟಿದ ವಿವರವನ್ನ ಅರುಹಿರಿ. ಅವರ ಶ್ರೀಪಾದಕ್ಕೆ ಮತ್ತು ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣುಗಳನ್ನು ಸಲ್ಲಿಸಿರಿ. ಇಲ್ಲವ್ವ, ಅಲ್ಲಿಯ ತನಕ ಮುಟ್ಟಿಸಿ ಬಂದೇ ವಾರ್ತೆಯನ್ನ ಕೊಂಡೊಯ್ಯುತ್ತೇವೆ. ಏಕಾಂಗಿನಿಯಾಗಿ ಧ್ಯಾನಮಗ್ನಳಾಗಳು ಬಯಸಿರುವಂತಹ ನನ್ನಾಸೆಗೆ ಭಂಗ ತರದಿರಿ. ನಿರ್ವಾಹವಿಲ್ಲದೆ ಅವರು ಹೃದಯವನ್ನ ತುಂಬಿಕೊಂಡಂತಹ ಭಕ್ತಿ ವ್ಯತೆಗಳ ಸಂಯುಕ್ತ ಭಾವದಿಂದ ನಮಸ್ಕರಿಸಿ ಕದಳಿಯತ್ತ ಕಳಿಸಿ ಹೊರಡುತ್ತೇವೆ ಎಂದರು. 4 ಚುಂಚರು ಸಿದ್ಧರಾಗಿ ಬಂದರು. ಗಟ್ಟಿಮುಟ್ಟಾದ ಕೋಲು ಮೈಯ ಎತ್ತರದ ನಿಲುವಿನ ಅವರು ಆತ್ಮ ರಕ್ಷಣೆಗೆ ವಿಶೇಷ ಆಯುಧಗಳನ್ನೇನೂ ಹೊಂದಿರದೆ ಬಿಲ್ಲು ಬಾಣಗಳನ್ನು ಮಾತ್ರ ತಂದಿದ್ದರು. ಹೆಗಲನ್ನ ಏರಿಸಿದ್ದಂತಹ ಹಸಿಬಿನಲ್ಲಿ ಅವರಿಗೆ ಬೇಕಾದ ಆಹಾರ ಧಾನ್ಯಗಳು ಇದ್ದವು. ಬಲಗೈಯಲ್ಲಿ ಒಂದು ಮಣ್ಣಿನ ಕುಡಿಕೆ ಇದ್ದಿತು. ವಿಷಪೂರಿತ ದ್ರಾವಣವೊಂದನ್ನು ಅದರಲ್ಲಿರಿಸಿ ಮುಚ್ಚಿದ್ದರು. ಹುಲಿ ಕರಡಿಗಳಂತಹ ಕ್ರೂರ ಮೃಗಗಳಿಗೆ ಸಾವು ತರಲು ಸಹಾಯಕವಾಗುವಂತಹ ಆ ದ್ರಾವಣವನ್ನು ಬಾಣದ ತುದಿಗೆ ಹಚ್ಚಿ ಬಿಟ್ಟುದೇ ಆದರೆ ನಂಜೇರಿದಂತಹ ಆ ಪ್ರಾಣಿಯು ಕೆಲವು ಕ್ಷಣಗಳಲ್ಲಿ ಮರಣವನ್ನು ಒಪ್ಪುತ್ತಿತ್ತು. ಅಕ್ಕ ಮಹಾದೇವಿ ಚುಂಚರ ಮಾರ್ಗದರ್ಶನದಲ್ಲಿ ಮಲ್ಲಿಕಾರ್ಜುನ ಗುಡಿಯ ಹಿಂಭಾಗದಲ್ಲಿ ಕಾಲುದಾರಿಯನ್ನ ಅನುಸರಿಸಿ ಪಶ್ಚಿಮ ದಿಕ್ಕಿನಲ್ಲಿ ಸಾಗಿದಳು. ಬನವಾಸಿ ಬಳ್ಳಿಗಾವಿಗಳ ಕಡೆಯಲ್ಲಿರುವಂತಹ ಮಲೆನಾಡಿನ ಬೆಟ್ಟಗಳಂತೆ ಹೆಮ್ಮರಗಳಿಂದ ಕೂಡಿರದೆ ಬಯಲು ನಾಡಿನ ಈ ಬೆಟ್ಟಗಳು ಬೃಹದಾಕಾರದಂತಹ ಬಂಡೆಗಳಿಂದ ತಗ್ಗು ತೆವರು ಗಿಡ ಗಂಟೆಗಳಿಂದ ಕೂಡಿದ್ದವು. ನಿರಾಯಾಸಕರವಾಗಿ ಪ್ರಯಾಣವು ಮುಂದುವರಿಯಿತು. ಮಾರ್ಗ ಮಧ್ಯದಲ್ಲಿ ಅಕ್ಕ ಮಹಾದೇವಿಗೆ ಆಶ್ಚರ್ಯವಾಗುವಂತೆ ಇದಿರಾಯಿತು ಹರಳಯ್ಯ ಮಂಟಪ. ಕಲ್ಲಿನ ಕಟ್ಟೆ, 4 ಕಂಬಗಳು, ಕಂಬದ ನೆತ್ತಿಯ ಕಲ್ಲಿನ ಬೋದಿಗೆಯಿಂದ ಕೂಡಿದಂತಹ ಮಂಟಪವು ಅದು ಆಗಿತ್ತು. ಆಶ್ಚರ್ಯವನ್ನ ಹತ್ತಿಕ್ಕಲಾರದೆ ಚುಂಚರನ್ನ ಪ್ರಶ್ನಿಸಿದಳು. ನೇರವಾಗಿ ಮಾತನಾಡುವುದಕ್ಕೆ ಭಾಷೆಯ ಅಡ್ಡಗೋಡೆ ಇದ್ದಿತ್ತಾದರೂ 4 ಪಥದರ್ಶಿಗಳಲ್ಲಿ ಓರ್ವನಿಗೆ ಸ್ವಲ್ಪ ಅಲ್ಪ ಕನ್ನಡವು ಬರುತ್ತಿದ್ದುದು ಎಷ್ಟೋ ಅನುಕೂಲವಾಗಿದ್ದಿತು. ಹೃದಯಗಳು ಮಾತನಾಡುವುದು ಭಾಷೆಗಿಂತಲೂ ಭಾವನೆಗಳ ಮೂಲಕವಾದಂತಹ ಕಾರಣ ಚುಂಚರು ಆಕೆಯ ಮನೋಭಾವನೆಗಳನ್ನು ಬಹು ತೀಕ್ಷ್ಣವಾಗಿ ಗ್ರಹಿಸುತ್ತಿದ್ದರು. ಆಗ ಅವರಾಡಿದ ಹುರುಕು ಮುರುಕು ಕನ್ನಡ ಭಾಷೆಯ ಮೂಲಕ ತಿಳಿದದ್ದು ಇಷ್ಟು: ಶರಣರೇ, ಆ ಚುಂಚರು ಹರಳಯ್ಯ ಮಂಟಪವು ಹೇಗೆ ಅಲ್ಲಿ ಬಂದಿತು ಎಂಬಂತಹ ಕಥೆಯನ್ನ ಅಕ್ಕ ಮಹಾದೇವಿಯವರಿಗೆ ದಾರಿಯ ಮಧ್ಯದಲ್ಲಿ ಹೇಳ್ತಾರೆ. ಆ ಕಥೆಯನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣಾರ್ಥಿಗಳು.